ಎಸ್ ಇಷ್ಟು ದಿನ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ನೀವು ನೋಡ್ಕೊಂಡ್ ಬಂದ್ರಿ. ಆದ್ರೆ ಇವಾಗ ಈ ವಾರ ಕನ್ನಡದಲ್ಲಿ ಒಂದು ಅದ್ಭುತವಾದಂತಹ ಸಿನಿಮಾ ಬಂದಿದೆ ಕಣ್ರಿ. ಅದು ವಿಷ್ಣುಪ್ರಿಯ ಅಂತ ಸಿನಿಮಾ. ಕೆ ಮಂಚು ಪುತ್ರ ಶ್ರೇಯಸ್ ಕೆ ಮಂಚು ನಟಿಸಿರುವಂತಹ ಸಿನಿಮಾ. ಸೊ ಆ ಸಿನಿಮಾ ಬೇರೆ ಯಾವ ಭಾಷೆಯ ಸಿನಿಮಾಗೂ ಕಡಿಮೆ ಇಲ್ಲ ನೋಡಿ. ಏನು ಮಸ್ತ್ ಆಗಿದೆ ಅಂತ ಅಂದ್ರೆ, ನಾನು ಕೂಡ ವಿಷ್ಣುಪ್ರಿಯ ಸಿನಿಮಾನ ನೋಡ್ಕೊಂಡ್ ಬಂದೆ. ತೊಂಬೇಕು ಅಂದ್ರೆ ಶ್ರೇಯಸ್ ಮಂಚುಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಟಿಸ್ಯಾರೆ. ಸ್ಟಂಟ್ ಇರ್ಬೋದು, ಫೈಟಿಂಗ್ ಇರ್ಬೋದು, ಅವರ ಆಕ್ಟಿಂಗ್ ಅಂತೂ ಮಸ್ತ್ ಆಗಿದೆ. ಯಾಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವೇನಾದ್ರೂ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿದ್ರೆ, ಆ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ತೀರಾ. ಅಷ್ಟೇ ಅಲ್ಲ, ನಿಮ್ಮ ಲವ್ ಸ್ಟೋರಿಗಳು ನೆನಪಾಗುತ್ತೆ. ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಇನ್ನು ಶ್ರೇಯಸ್ ಮಂಚು ಜೊತೆ ಪ್ರಿಯಾ ವಾರಿಯರ್ ಕೂಡ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಸೊ ಪ್ರಕಾಶ್ ಅವರು ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ, ಕೆ ಮಂಚು ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ. ನಿಜ ಹೇಳ್ತೀನಿ, ಇವತ್ತು ಕನ್ನಡದಲ್ಲಿ ಶ್ರೇಯಸ್ ಮಂಚು ದರ್ಬಾರ್ ತುಂಬಾ ಜೋರಾಗಿದೆ. ಯಾವ ಸ್ಟಾರ್ ನಟಂಗೂ ಕಮ್ಮಿ ಇಲ್ಲ ಅನ್ನುವಂತೆ ತೋರಿಸಿದ್ದಾರೆ ಆ ಸಿನಿಮಾದಲ್ಲಿ. ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಂಥರ ಹೇಳ್ಬೇಕು ಅಂತ ಅಂದ್ರೆ ಜೂನಿಯರ್ ದರ್ಶನ್ ತರ ಕಾಣಿಸ್ತಾರೆ. ದರ್ಶನ್ ಅವರು ಯಾವ ತರ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರೋ ಅದೇ ರೀತಿ ಶ್ರೇಯಸ್ ಕೆ ಮಂಜು ಅವರು ಕೂಡ ನಟಿಸಿದ್ದಾರೆ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಅಂತೂ ತುಂಬಾ ಚೆನ್ನಾಗಿದೆ. ಪೈಸಾ ವಸೂಲಿ ಸಿನಿಮಾ. ನೀವೇನ್ ಮಾಡ್ಬೇಕು ಹೇಳಿ, ಇವಾಗ್ನೇ ಹೋಗಿ ನಮ್ಮ ಕನ್ನಡದ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಎಂಜಾಯ್ ಮಾಡಿ ಆ ಸಿನಿಮಾನ ನೋಡಿ. ಯಾಕಂತ ಹೇಳಿದ್ರೆ ಕನ್ನಡದ ಸಿನಿಮಾ, ನೀವು ಕನ್ನಡ ಸಿನಿಮಾನ ಬೆಳೆಸಿದ್ರೆ ಒಬ್ಬ ಹೀರೋ ಹುಡ್ಕೊಂತಾನೆ, ಅದ್ರ ಜೊತೆಗೆ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ. ಅವರು ಕೂಡ ಇನ್ನೊಂದು ಸಿನಿಮಾ ಮಾಡ್ಬೋದು, 4 ಕಾಸಾಗತ್ತೆ. ಸೊ ಅವರು ಒಂದೆರಡು ಸಿನಿಮಾ ಮಾಡಿದಾಗ ಒಂದು ಸಾವಿರಾರು ಕುಟುಂಬಗಳು ಬೆಳೆಯುತ್ತೆ. ಸೊ ಹಾಗಾಗಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ, ಹಾಗೆ ವಿಷ್ಣುಪ್ರಿಯ ಸಿನಿಮಾನ ಮಿಸ್ ಮಾಡದೆ ನೋಡ್ಕೊಂಬ.